ಈಗ ಸಿನಿಮಾನ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದಿರ್ತೀವಿ. ನಾನು ಆವಾಗಲೇ ಹೇಳಿದ್ನಲ್ಲ, ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದು ಒಂದು ಕಡೆ ಆದರೆ, ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ರೆಡಿ ಆಗೋದಾಗಲಿ, ಅಪ್ಪ ಬ್ಯಾಂಕಿಂದ ಬಂದ್ರ, ಅಮ್ಮ ಎಲ್ಲ ಒಂಥರ ಹಾಲ್ಗೆಲ್ಲ ಕೂತ್ಕೊಂಡು ಎಲ್ಲರೂ ರೆಡಿಯಾಗಿ ಹೋದ್ವಾ, ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ವಾ ಅನ್ನೋ ಒಂದು ಏನು ನೆನಪಿದೆ ಅಲ್ವಾ, ಆ ನೆನಪು ತುಂಬ ಸ್ಟ್ರಾಂಗ್ ಇದೆ. ಅದೊಂಥರ ಹಬ್ಬ ಆಚರಿಸೋ ಹಾಗೆ. ನೋಡುವಾಗಲಿ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿನಿಮಾ ನೋಡುವಾಗಲಿ ಅಥವಾ ಯಾವುದೋ ಮ್ಯಾಗ್ಝಿನ್ ನೋಡೋದಾಗಲಿ, ಆ ಹೀರೋಯಿನ್ ಯಾವ ರೀತಿ ಕೂತ್ಕೊಂಡಿದ್ದಾರೆ, ಯಾವ ರೀತಿ ಬಟ್ಟೆ ಹಾಕಿದ್ದಾರೆ, ಯಾಕೆ ಇಷ್ಟೊಂದು ಇಷ್ಟ ಇವ್ರಿಗೆ, ಮೇಕಪ್ ಅಂದರೆ ಏನು, ಇಷ್ಟೆಲ್ಲ ಒಂಥರ ಯೋಚನೆ ಮಾಡ್ತಿರ್ತೀವಿ ನಾನು ಚಿಕ್ಕವಳಿದ್ದಾಗ ಹಂಗೆ ಯೋಚನೆ ಮಾಡಿದ್ದೆ. ಇವತ್ತು ನೋಡಿದಾಗ ನನ್ನ ತಂಗಿಗೆ ಅದೇ ಅಂತಿದ್ದೆ, ಏನಿದು ನಾನಾ ಹಿಂಗೆ ಬರ್ತಿದ್ದೀನ, ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ, ಅವಳು ನನಗೇನು ಗೊತ್ತೇ ಆಗ್ತಿಲ್ಲ ಅನ್ನೋ ಥರ ಒಂಥರ ಬ್ಲ್ಯಾಂಕ್ ಅಂತಾರಲ್ಲ ಹಾಗೆ. ಬಿಕಾಸ್ 2 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ನನಗಂತೂ ಎಸ್ಪೆಷಲಿ ನಮಗೆ ಪರಂಬ ಸ್ಟುಡಿಯೋಸ್ ಒಂಥರ ಮನೆ ಥರನೇ ಆಗ್ಬಿಟ್ಟಿದೆ ಸರ್. ನನಗೆ ಇವರು ಈ ಥರ ಏನೋ ಸಿನಿಮಾ ಮಾಡಿದಾರಂತೆ, ನಾನು ಹೋಗಿದ್ದೀನಂತೆ, ಆ್ಯಕ್ಟ್ ಮಾಡಿದ್ದೀನಂತೆ, ಮಾಡ್ತಿದ್ದೀನಂತೆ, ಏನು ಒಂಥರ ಬ್ಲ್ಯಾಂಕ್ ಆದಂಗೆ ಇದೆ. ಅದೇ ನಾನು ಈ ಚಿತ್ರದಲ್ಲಿ ಯಾರ ಒಂದು ರಿಯಾಕ್ಷನ್ಗಾಗಿ ಕಾಯ್ತಿದ್ದೀನಿ ಅಂತಂದರೆ ಬಹುಶಃ ಅದು ನನ್ನ ತಂದೆ ತಾಯಿ ನನ್ನ ತಂಗಿದಂತ ಕಾಣಿಸುತ್ತೆ. ಇವತ್ತೇ ಟ್ರೈಲರ್ ನೋಡುವಾಗ ನನ್ನ ತಂಗಿನ ಆಗಾಗ ನೋಡ್ತಿದ್ದೆ, ಏನು ಮಾಡ್ತಿದ್ದಾಳೆ, ನಗ್ತಿದ್ದಾಳ, ಅಳ್ತಿದ್ದಾಳ ಅಂತ. ಅಷ್ಟೇ ಬಿಟ್ಟರೆ ಎಲ್ಲ ಏನಂತ ಹೇಳ್ತಾರೆ, ಕಲಾವಿದರಿಗೆ ಪ್ರೇಕ್ಷಕರೇ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ರಿಯಾಕ್ಟ್ ಮಾಡಿ ಹೇಳಬೇಕು ಸರ್. ನೀವು ಹೇಳಿದಾಗ ನೀವು ಹೇಗೆ ನನಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ನಮ್ಮ ಚಲನಚಿತ್ರವನ್ನು ಪ್ರೋತ್ಸಾಹ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ಬಹುಶಃ ನನ್ನ ರಿಯಾಕ್ಷನ್ ಇರುತ್ತೆ ಅನಿಸುತ್ತೆ. ಸದ್ಯಕ್ಕೆ ಇಟ್ ಈಸ್ ಆಲ್ ಬ್ಲ್ಯಾಂಕ್ ಅಷ್ಟೇ, ಗೊತ್ತಾಗೋದಿಲ್ಲ ನನಗೆ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.